ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ನೋಡಿ. ಇದು ಬಂದುಬಿಟ್ಟು ಅಕ್ಷಯ ತೃತೀಯ ದಿನ ಮಾಡಿರೋ ರೆಸಿಪಿ ಜೋಳದ ವಡೆ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಉತ್ತರ ಕರ್ನಾಟಕದ ಮಂದಿಗೆ. ಅದು ಇನ್ನೊಂದು ಸಲ ನನ್ನ ಮೆಥಡ್ ಪ್ರಕಾರ ಹೆಂಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಮೊದಲು ಏನು ಮಾಡಬೇಕು, ಒಂದು 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೋಬೇಕು. ಅರ್ಧ ಕಪ್ಪು ಜೋಳದ ಹಿಟ್ಟು, ಒಂದು 3/4 ಕಪ್ಪು ಕಡಲೆ ಹಿಟ್ಟು. ಜೋಳದ ವಡೆ ಅಂತ ಹೆಸರು, ಆದರೆ ಜೋಳದ ಹಿಟ್ಟು ಸ್ವಲ್ಪ ಕಡಿಮೆ, ಇಲ್ಲಾಂದರೆ ಕಡಿಮೆ ತೊಗೋಬೇಕು, ಇಲ್ಲಾಂದರೆ ನೀರು ಬಿಟ್ಕೊಳ್ಳುತ್ತದು. ಅದನ್ನೆಲ್ಲ 3 ಸೇರಿಸಿ ಕಲಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಈ ಥರ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಜೀರಿಗೆ, ಉಪ್ಪು, ಕೊತ್ತಂಬರಿ ಎಲ್ಲವನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಪೇಸ್ಟ್ ಮಾಡಿಕೊಂಡು ಅದನ್ನು ಹಿಟ್ಟಿಗೆ ಹಾಕಬೇಕು. ಇದೇನು 3 ಹಿಟ್ಟು ಸೇರಿಸಿದ್ದೀವಲ್ಲ, ಅದಕ್ಕೆ ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಗೋಧಿ ಹಿಟ್ಟಿಗೆ ಹಾಕಿ ಸ್ವಲ್ಪ ಖಾರ ಬೇಕಂದರೆ ಜಾಸ್ತಿ ಮೆಣಸಿನ್ಕಾಯಿ ಹಾಕೋಬೋದು. ಆಮೇಲೆ ಸ್ವಲ್ಪ ಎಳ್ಳು ಹಾಕೋಬೇಕು, ಬಿಳಿ ಎಳ್ಳು ಇಲ್ಲ ಕರಿ ಎಳ್ಳು, ಯಾವುದು ಎಳ್ಳು ಇರುತ್ತೆ ಅದನ್ನ ಎಳ್ಳು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ನಾದ್ಕೋಬೇಕು. ಗಟ್ಟಿಯಾಗಿ ನಾದ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಟೇಸ್ಟಿ ಬರುತ್ತೆ. ಎಣ್ಣೆ ಕೂಡ ಹೀರ್ಕೊಳ್ಳಲ್ಲ. ನಮ್ಮ ಮಾಮೂಲಿ ಮೈದಾ ಹಿಟ್ಟಿನ ಪೂರಿ ಮಾಡ್ತೀವಲ್ಲ, ಅದು ತುಂಬ ಎಣ್ಣೆ ಹೀರ್ಕೊಳ್ಳುತ್ತೆ. ಇದು ಎಣ್ಣೆನೂ ಹೀರ್ಕೊಳ್ಳಲ್ಲ. ಹುಡುಗರು ಆರಾಮಾಗಿ ತಿನ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ನಾದಬೇಕು. ಈ ಥರ ಕೈಯಲ್ಲಿ ಸಾಫ್ಟ್ ಬರಬೇಕದು. ನಾನು ಅಜ್ವಾನ್ ಕಾಳ ಮರ್ತಿದ್ದೆ ಫ್ರೆಂಡ್ಸ್, ಅದನ್ನು ಆಮೇಲೆ ಹಾಕಿದೆ. ಅಜ್ವಾನ್ ಕೂಡ ಹಾಕ್ಬೋದು, ಅದಕ್ಕೆ ಟೇಸ್ಟ್ ಆಗುತ್ತೆ. ಈಗ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆ ಮಾಡಿಕೊಂಡು ಚಿಕ್ಕ ಚಿಕ್ಕ ಬಾಲ್ಸ್ ಮಾಡಿಕೊಂಡು ಅದನ್ನು ಈ ಥರ ಎಣ್ಣೆ ಹಚ್ಚಿನೇ ಲಟ್ಟಿಸ್ಬೇಕು, ಹಿಟ್ಟು ಹಚ್ಚಬಾರ್ದು. ಲಟ್ಟಿಸಿ ಒಂದೊಂದಾಗಿನೇ ಕರಿತಾ ಹೋಗಬೇಕು ಫ್ರೆಂಡ್ಸ್. ಅಕ್ಷಯ ತೃತೀಯ ದಿನ ಮಾಡಿರೋದು ರೆಸಿಪಿ ಇದು. ಅಕ್ಷಯ ತೃತೀಯ ಅಂದರೆ ಅಕ್ಷಯವಾಗುವ ದಿನ. ಕ್ಷಯ ಅಂದರೆ ಕ್ಷೀಣಿಸೋದು, ಅಕ್ಷಯ ಅಂದರೆ ವೃದ್ಧಿಸೋದು. ಅವತ್ತು ಏನು ಮಾಡಿದರೂ ಒಳ್ಳೆಯದೇ ಮಾಡಬೇಕಂತ ಹೇಳ್ತಾರೆ ಹಿರಿಯರು. ಮತ್ತು ಅಕ್ಷಯ ತೃತೀಯ ಅಂದರೆ ಅವತ್ತು ಬಸವ ಜಯಂತಿ ಕೂಡ. ಓಕೆ, ಈ ಥರ ನೋಡಿ, ಅದು ಗೋಲ್ಡನ್ ಬ್ರೌನ್ ಬರೋ ಹಾಗೆ ಕರಿಬೇಕು. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಿರೋ ಎಣ್ಣೆಲಿ ಒಂದೊಂದೇ ಪೂರಿ, ವಡೆ, ಏನಾದರೂ ಅನ್ನಿ ಹಾಕ್ತಾ ಹೋಗ್ಬೇಕು. ಅದನ್ನು ಕರೆದು ಆಮೇಲೆ ಓಕೆ ಫ್ರೆಂಡ್ಸ್, ಈ ಥರ ಥಾಲಿ ರೆಡಿ ಮಾಡಿದ್ವಿ ನಾವು. ಮಾವಿನ ಹಣ್ಣಿನ ಶ್ರೀಕರಣಿ, ಪೂರಿ, ಉಸುಳಿ ಪಲ್ಯ, ಪುಳಿಯೋಗರೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.